ಇವತ್ತು ಲಡ್ಡುಗೆ ಒಂದು ಬಂಪರ್ ಹೊಡೆದಿದೆ. ಬಂಗಾರಿ ಏನು ಮಾಡ್ತಾ ಇದೀಯಾ? ಬಂಗಾರಿ ಏನು ಮಾಡ್ತಾ ಇದೀಯಾ? ಅದೇನು ಕವರಲ್ಲಿ? ಹಾಂ, ಅವಳು ಮುಂಚೆ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಆಟ ಆಡ್ತಾ ಇಲ್ಲೋ, ನಂಗೊಂದು ಗೊಂಬೆ ತೊಗೊಂಡ್ಬಂದು ಕೊಟ್ಟು, ಇದು ನಿನ್ನ ಪಾಪು ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಇವಾಗ ಬಾಲ್ವೀರ್ ಆರ್ಕೊಂಡು ಹೋಗ್ತೀನಿ ಅಂತ ತಗೊಂಡೋಗಿ ಆರ್ಕೊಂಡೋಗಿ ಅಂದರೆ 2 ಕೈನೂ ಬೀಸ್ಕೊಂಡು ಹೋಗೋದು, ಆರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ತೋರಿಸು. ನಿತ್ಯ ಮೆಹಂದಿಯ ಅವತ್ತು ಹಬ್ಬಕ್ಕೆ ಮೆಹಂದಿ ಬಿಟ್ಟಿದ್ದೀನಿ ಅಂತ ತೋರಿಸಿದ್ದೆ. ಅದು ಸ್ವಲ್ಪ ಮೆಹಂದಿ ಉಳ್ಕೊಂಡಿತ್ತು, ಅದನ್ನ ಈಗ ಮೆಹಂದಿ ಬಿಟ್ಕೊಂಡಿರೋದು. ತೋರಿಸ್ಬೇಕೀಗ, ನಂಗೆ ಅದು ಗೊತ್ತಿಲ್ಲ, ತೋರಿಸ್ಬೇಕೀಗ. ಮನೇಲಿದ್ದು ಏನಾದರೂ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಏನಾದರೂ ಕಿತಾಪತಿ ಕೆಲಸ ಮಾಡಬೇಕು ಅಂದರೆ ನೋಡಿ ಈ ಥರ ಮಾಡಬಹುದು. ಕೈಗೆ ಈ ಥರ ಮೆಹಂದಿ ಬಿಡಿಸ್ಕೊಳ್ಬೋದು. ಈ ಥರ ಮೆಹಂದಿ ನಿಮಗೆ ಏನಾದ್ರೂ ಬಿಡಿಸ್ಬೇಕು ಅಂತಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿಬಿಡಿ ನನಗೆ. ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನಮ್ಮ ನಿತ್ಯ ಬಂದು ಮೆಹಂದಿ ಹಾಕ್ಕೊಡ್ತಾಳೆ ಫಂಕ್ಷನ್ಗೆಲ್ಲ. ಬಾಯ್. ಇವರಿಬ್ಬರು ಆಟ ನೋಡೋದೇ ಏನೋ ಒಂಥರ ಚೆನ್ನಾಗಿರುತ್ತೆ, ಕ್ಯೂಟಾಗಿ ಆಟ ಆಡ್ತಾ ಇರ್ತಾರೆ ಅಷ್ಟೇ. ಇವರು ಕಾಣಿಸೋವಷ್ಟು ಸೈಲೆಂಟ್ ಅಲ್ಲ ನೋಡಿ. ಇವಾಗ 1 ನಿಮಿಷದಲ್ಲೇ ಅಲ್ಲೇ ಕಿತಾಪತಿ ಶುರುವಾಗ್ತಾ ಇದೆ. ಎಷ್ಟು ಗಲಾಟೆ ಮಾಡ್ತಾರೆ ಮನೇಲಿ ಅಂತಂದರೆ, ವಿಡಿಯೋ ಆನ್ ಇದ್ದಾಗ ಮಾತ್ರ ಸುಮ್ಮನಿರೋದು, ಬೇರೆ ಟೈಮಲ್ಲೆಲ್ಲ ಸುಮ್ಮನಿರಲ್ಲ. ಅಷ್ಟೇ ಕಿತಾಪತಿ, ಅಷ್ಟೇ ಗಲಾಟೆ ಇರುತ್ತೆ, ಅಷ್ಟೇ ಚೆನ್ನಾಗಿ ಆಟ ಕೂಡ ಆಡ್ತಾ ಇರ್ತಾರೆ. ಬಾಯ್ ಮಾಡು ಬಂಗಾರ. ಬಾಯ್. ನಾನಿವತ್ತು ಬೆಳಗ್ಗೆ ತಿಂಡಿಗೆ ಬೀಟ್ರೋಟ್ ಪಲ್ಯ ಮತ್ತು ದೋಸೆ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಪಲ್ಯ ಚಟ್ನಿ ಚೆನ್ನಾಗಿರುತ್ತೆ. ಬೀಟ್ರೋಟ್ ಪಲ್ಯನೂ ಕೂಡ ಒಮ್ಮೆ ಮಾಡ್ತೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಬೀಟ್ರೋಟ್ ಪಲ್ಯ. ದೋಸೆ, ಚಪಾತಿ, ರೊಟ್ಟಿ ಯಾವುದು ಕೊಟ್ಟರು ತಿಂತೀನಿ, ಅಷ್ಟು ಇಷ್ಟ ಆಗುತ್ತೆ. ತೊಂಡೆಕಾಯಿ ಪಲ್ಯ, ಬೀಟ್ರೋಟ್ ಪಲ್ಯ ನನಗೆ ಎಲ್ಲ ಪಲ್ಯಗಳಿಗಿಂತನೂ ಫೇವ್ರೇಟ್ ಅಂತ ಹೇಳ್ಬೋದು. ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡೋದು. ನಂತರ ಅದೆಲ್ಲ ಫ್ರೈ ಆಗಾದಮೇಲೆ ಟೊಮೊಟೊ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಬೀಟ್ರೋಟನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿದ್ದೆ ಅದನ್ನ ಇವಾಗ ಹಾಕ್ಕೊಳ್ತೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇವಾಗ ಅದಕ್ಕೆ 1-2 ನಿಮಿಷ ಈ ರೀತಿ ಬಾಡಿಸ್ಕೊಳ್ತೀನಿ. ಎಲ್ಲ ನೀರು ಹಾಕೋದಕ್ಕಿಂತ ಮುಂಚೆ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಬೇಯಿಸಿ ಅದನ್ನು ರಸ ತೆಗೆದು ಒಗ್ಗರಣೆ ಹಾಕ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನ್ಯೂಟ್ರಿಷನ್ಸ್ ಎಲ್ಲ ರಸದಲ್ಲೇ ಹೋಗ್ಬಿಡುತ್ತೆ. ಅದನ್ನು ಚಪಾತಿ ಮಾಡೋದಾದರೆ ಆ ರಸನ ಚಪಾತಿ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಳ್ಬಹುದು. ಅವಾಗ ಯಾವುದೂ ಕೂಡ ವೇಸ್ಟ್ ಆಗೋದಿಲ್ಲ. ನಾನು ದೋಸೆ ಮಾಡ್ತಾ ಇರೋದ್ರಿಂದ ನಾನು ಬೇಯಿಸಿ ಬಸ್ತು ಮಾಡ್ತಾಯಿಲ್ಲ, ಹಾಗೆಯೇ ಒಂದೇ ಸಲ ಕೂಗಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಗರಂ ಮಸಾಲ, ಕಾಯಿ ತುರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳೋದು. ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು 1-2 ವಿಷಲ್ ಕೂಗಿಸಿದ್ರೆ ಪಲ್ಯ ರೆಡಿ ಆಗುತ್ತೆ. ಈ ಕಡೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಪಲ್ಯಕ್ಕೆ ಸ್ವಲ್ಪ ರಸ ಜಾಸ್ತಿ ಅಂತ ಅನ್ನಿಸ್ತು ಅಂತಂದರೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಅಂದರೆ 1-2 ನಿಮಿಷ ಕುದಿಸ್ಕೊಂಡ್ರೆ ನೀಟಾಗಿ ಪಲ್ಯ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾರೆಲ್ಲ ಈ ಥರ ಇನ್ನೂ ಪಲ್ಯ ಟ್ರೈ ಮಾಡಿಲ್ಲ, ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆ ಪಲ್ಯ ತುರಿದು ಮಾಡ್ತಾರಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ಈ ಪಲ್ಯ ಕೂಡ ಚೆನ್ನಾಗಿರುತ್ತೆ. ಈ ಕಡೆ ದೋಸೆ ಹಾಕ್ತಾಯಿದ್ದೀನಿ, ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು. ಬಿಸಿ ಬಿಸಿ ದೋಸೆ ಜೊತೆಗೆ ಬಿಸಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದಾಳಿಂಬೆ ತೋಟದಲ್ಲಿ ಕೆಲಸ ಇತ್ತು, ಹಾಗಾಗಿ ಹಸು ಕಟ್ಟಿ ಅಲ್ಲೇ ಹಸುಗಳನ್ನು ಕೂಡ ಹೋಗಿದ್ವಿ. ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಇತ್ತು. ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಚಾಪ್ ಕಟ್ರ್ ತೊಗೊಂಡು ಬಂದಿದ್ದೀವಿ ಅಂತ. ದಾಳಿಂಬೆ ಹತ್ರ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಹುಲ್ಲೆಲ್ಲ ಜಾಸ್ತಿ ಬೆಳ್ಕೊಂಡಿತ್ತು. ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಕ್ಲೀನ್ ಮಾಡಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಹಸುಗಳೆಲ್ಲ ಇಲ್ಲೇ ಇದೆ. ದಾಳಿಂಬೆಗೆ ಔಷಧಿ ಹೊಡೆದಿರೋದೆಲ್ಲ ಬಾಟಲೆಲ್ಲ ಅಲ್ಲೇ ಇತ್ತು. ಒಂದು ಹತ್ರ ಗುಡ್ಡ ಹಾಕಿಟ್ಟಿದ್ವಿ ಮನೆಗೆ ತೊಗೊಂಡು ಹೋಗೋದಕ್ಕೆ ಅಂತ, ಅಂದರೆ ವೇಸ್ಟಿಗೆ ಹಾಕೋದಕ್ಕೆ ಅಂತ. ಎಲ್ಲ ಅಲ್ಲೇ ಬಿಸಾಕಿದರೆ ಎಲ್ಲದೂ ಕೂಡ ಅಲ್ಲಲ್ಲೇ ಒಂದೊಂದೇ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಎಲ್ಲ ಒಂದೇ ಹತ್ರ ಗುಡ್ಡ ಹಾಕಿಟ್ಟಿದ್ವಿ. ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವೇನೇ ಕಳೆ ಕೀಳ್ಸಿದ್ರು ಕೂಡ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಮಿಷಿನ್ ಥರ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ನೋಡಿ, ಕ್ಲೀನ್ ಮಾಡಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಫಸ್ಟು ಇದ್ದಿದ್ದಕ್ಕೂ ಕೊನೆಗೆ ನೋಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇತ್ತು. ನೀಟಾಗಿದ್ರೆ ಅಲ್ವಾ, ಮನೆ ಆದ್ರೂ ಅಷ್ಟೇ, ತೋಟ ಆದ್ರೂ ಅಷ್ಟೇ ನೀಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಾನೇನು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ, ಈ ಥರ ತಳ ಬಿಡಿಸೋದಿತ್ತು ಸ್ವಲ್ಪ. ಅಂದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋದಕ್ಕಾಗೋದಿಲ್ಲ, ನಾನು ಮಾಡೋದು ಇಲ್ಲ ತೋಟದಲ್ಲಿ. ಮನೇಲಿ ಕೆಲಸ ಇರುತ್ತೆ, ಮಕ್ಳು ಇರ್ತಾರೆ. ಹಾಗಾಗಿ ಯಾವಾಗ ಟೈಮ್ ಸಿಗುತ್ತೆ ಆವಾಗ 1-2 ಗಂಟೆ ನಾನು ಹೋಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋದು. ಸ್ವಲ್ಪ ತಳ ಬಿಡಿಸೋದಿತ್ತು, ಈ ಥರ ಚಿಗುರು ಬಂದಿರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆಯೋದಿತ್ತು. ಹಾಗಾಗಿ ತೆಗಿತಾ ಇದ್ದೆ. ಅಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕಂತೇನಿಲ್ಲ, ನನ್ನ ಕೈಲಿ ಎಷ್ಟು ಮಾಡೋದಕ್ಕಾಗುತ್ತೆ, ಎಷ್ಟೊತ್ತು ಮಾಡೋದಕ್ಕಾಗುತ್ತೆ ಅಲ್ಲಿವರೆಗೂ ಮಾಡಿ ನಂತರ ಮನೆಗೆ ಹೋಗ್ತೀನಿ.
ಇವಾಗ ಇಬ್ಬರು ತೋಟಕ್ಕೆ ಹೋಗಿದ್ವಿ, ವಾಪಸ್ ಮನೆಗೆ ಬಂದೆ. ಎಷ್ಟು ಬಿಟ್ಟಿತ್ತು ನೋಡು, ಮಗ್ಗು ಅದು ಕುಯ್ಬಾರ್ದು, ನಾಳೆ ಆಗುತ್ತೆ. ಇಷ್ಟುದ್ದಾನೆ ಆಗೋದು. ನೀನು ಹೊಸ ತಿಂದು ಎಲ್ಲ ಕುಳ್ಳ ಮಾಡಿತೆ. ಹ್ಞೂ ಚೂರು ಈ ಕಡೆ ಬಾ, ಬಿಸಿಲು ಇಲ್ಲಿ ಈ ಕಡೆ. ಹ್ಞೂ ಮಕ್ಕಳು ಸಣ್ಣವರಿದ್ದಾಗ ಅವ್ರ ಮಾತು ಕೇಳೋದೇ ಚೆಂದ ಅಂತ ಅನಿಸುತ್ತೆ. ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಲಡ್ಡು ಮಾತು ಕೇಳೋದು ಅಂತ. ಅಂದರೆ ಪೂರ್ತಿ ಸ್ಪಷ್ಟವಾಗಿ ಮಾತಾಡಿದ ಮೇಲೆ ಆ ಮಾತುಗಳಿಗಿಂತ ಅರ್ಧಂಬರ್ಧ ಮಾತಾಡ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಅಲ್ವಾ. 1 ವರ್ಷದ ಮೇಲಾಯಿತು ಅವಳು ಆ ಥರ ಮಾತಾಡೋದಕ್ಕೆ ಶುರು ಮಾಡಿ. ಇನ್ನೇನಿನ್ನು ಸ್ವಲ್ಪ ದಿನ ಅದು ನಿಂತೋಗುತ್ತೆ, ಸ್ಪಷ್ಟವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅಲ್ಲಿವರೆಗೂ ಆ ದಿನಗಳನ್ನು ತುಂಬ ಚೆನ್ನಾಗಿ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಅವಳು ಮಾತು ಕೇಳೋದೇ ಏನೋ ಒಂಥರ ಖುಷಿ ಅಂತ ಹೇಳ್ಬೋದು. ಹಾಗೆ ತೋಟಕ್ಕೆ ಬಂದಿದ್ದೆ. ನಾವು ಶುಂಠಿ ಹಾಕಿದ್ವಲ್ಲ, ಅದ್ರ ಸೈಡಿಗೆ ತೊಗರಿಕಾಯಿ ಹಾಕಿದ್ವಿ. ಶುಂಠಿ ಸಿಕ್ಕಾಪಟ್ಟೆ ಗೊಬ್ಬರ ಎಲ್ಲ ಇರುತ್ತಲ್ಲ, ತೊಗರಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಯಾವ ಥರ ಇದೆ ಅಂತ ಹತ್ರದಿಂದ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿದೆ, ಆದರೆ ಇನ್ನೂ ಬಲ್ತಿರಲಿಲ್ಲ, ಎಳೆ ಕಾಯಿತ್ತು. ಹಾಗಾಗಿ ಅದನ್ನು ಜಾಸ್ತಿ ಯಾವುದ್ಯಾವ್ದು ಬಲ್ತಿದೆ ಅದನ್ನು ನೋಡಿ ಕಿತ್ಕೊಳ್ತಾ ಇದ್ದೆ. ಎಳೆಕಾಯಿ ಆದರೆ ಅಷ್ಟೊಂದು ಜಾಸ್ತಿ ಆಗೋದಿಲ್ಲ, ಬಲಿಬೇಕು. ಹಸಿ ಕಾಳಲ್ವಾ, ಅದನ್ನು ಸಾಂಬಾರು ಅಥವಾ ಪಲ್ಯ ತಿಂಡಿ ಏನಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ. ನಂಗೆ ತೊಗರಿಕಾಯಿಗಿಂತ ಅವರೆಕಾಯಿ ಸಿಕ್ಕಾಪಟ್ಟೆ ಇಷ್ಟ. ಆವಾಗ ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಡೈಲಿ ರಾತ್ರಿ ಸೇರಿ ತಿಂಡಿ ಮಾಡೋರು ನೈಟು. ಅವರೆಕಾಳು ಚಿತ್ರಾನ್ನ, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಪುರಿ ಉಪ್ಪಿಟ್ಟು ಇದೇ ಥರ ಇರೋದು ಡೈಲಿ ಪ್ರತಿದಿನ. ಅಮ್ಮ ತುಂಬ ಅವರೆಕಾಯಿ ತೊಗರಿಕಾಯಿ ಎಲ್ಲ ಬೆಳೀತಾಯಿದ್ರು. ಇಲ್ಲಿ ನಮ್ಮ ಹಸ್ಬೆಂಡ್ ಊರಲ್ಲಿ ಆ ಥರ ಬೆಳೆಯೋದೆಲ್ಲ ತುಂಬ ಕಡಿಮೆ. ತೊಗರಿ ಗಿಡ ಹಾಕಿದ್ದೀವಿ ಅಷ್ಟೇ, ಸೈಡಿಗೆ ಸ್ವಲ್ಪ ನೋಡ್ಬೋದು, ಒಂದು 8-10 ಗಿಡ ಇದೆಯೇನೋ ಅಷ್ಟೇ ಹಾಕಿರೋದು, ಮನೆಗೆ ಆಗೋ ಅಷ್ಟು. ನಾವೇನೇ ಅಂಗಡಿಗಳಲ್ಲಿ ದುಡ್ಡು ಕೊಟ್ಟು ತೊಗೊಂಡು ಬಂದು ತಿಂದ್ರೂ ಕೂಡ ಮನೇಲಿದ್ದಾಗ ಬೇಕಾದಷ್ಟು ತಿಂತೀವಲ್ಲ, ಅಷ್ಟು ತಿನ್ನೋದಕ್ಕಾಗೋದಿಲ್ಲ ಅಂತ ನನಗನ್ಸುತ್ತೆ. ತೊಗರಿಕಾಯಿ ಎಲ್ಲ ಕುಯ್ಕೊಂಡು ಮನೆಗೆ ಹೋಗೋದು, ಟಿ ವಿ ನೋಡ್ತಾ ಅದನ್ನು ಬಿಡಿಸ್ತೀನಿ. ಇಲ್ಲ ಹಾಗೆ ಕೂತಿದ್ರೆ ಬೇಜಾರಾಗ್ತಾ ಇರುತ್ತೆ. ಟಿ ವಿ ನೋಡ್ಕೊಂಡು ಬಿಡಿಸೋದಾದರೆ ಬಿಡಿಸ್ಬೋದು. ಅದೊಂದು ಕೊಂಗೆ ನೋಡಿ ಮುರ್ಕೊಂಡೇ ಬಿದ್ದೋಯ್ತು. ಹಾಗಾಗಿ ಅದು ಹೇಗಿದ್ರೂ ಬತ್ತೋಗುತ್ತೆ ಅಂತ ಅದನ್ನೆಲ್ಲದನ್ನು ಕೂಡ ಅದರಲ್ಲಿ ಕೊಂಗೆಲಿ ಇದ್ದಿದ್ದೆಲ್ಲ ಬಿಡಿಸ್ಕೊಂಡೆ. ಮನೆಗೆ ಬಂದು ಚುರ್ಮುರಿ ಮಾಡ್ತಾಯಿದ್ದೀನಿ. ಈಗ ನಾನಿಲ್ಲಿ ಫಸ್ಟು ಬಾಣಲೆಗೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಚುರ್ಮುರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಚುರ್ಮುರಿ ಮಾಡಿಟ್ಕೊಂಡಿದ್ರೆ, ಅದಕ್ಕೆ ಬೇಕಾದ್ರೆ ಹಸಿ ಚುರ್ಮುರಿ ಬೇಕು ಅಂತಂದಾಗ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಹಸಿ ಚುರ್ಮುರಿ ರೆಡಿ ಆಗುತ್ತೆ. ಅದಕ್ಕೆ ಇವಾಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದು 3 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು. ಇಷ್ಟನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕಡಲೆ ಬೀಜ ತುಂಬ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಕಡಲೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ್ದೆ, ಹೇಳೋದನ್ನು ಮರ್ತಿದ್ದೆ. ಜೀರಿಗೆ, ಸಾಸಿವೆ ಹಾಕಿದ್ದೆ. ಅದಕ್ಕೆ ಕಡಲೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಹಾಗೆ ಎಲ್ಲದೂ ಚೆನ್ನಾಗಿ ಫ್ರೈ ಆಯಿತು, ಒಗ್ಗರಣೆ ಆಯಿತು ಅಂತ ಅಂದಮೇಲೆ ಅದಕ್ಕಿವಾಗ ನಾನು ರುಚಿಗೆ ಬೇಕಾಗುವಷ್ಟು ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಖಾರ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ಅಂತಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನಮಗೆಲ್ಲದನ್ನು ಒಟ್ಟಿಗೆ ಫ್ರೈ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ತೆಗೆದಿಟ್ಟು ಅದೇ ಬಾಣಲೆಗೆ ಬೆಳ್ಳುಳ್ಳಿ ಹಾಕಿ ಒಂದೊಂದೇ ಆ ಥರ ಫ್ರೈ ಮಾಡ್ಕೊಳ್ತೀವಲ್ಲ, ಆ ಥರ ಮಾಡಬಹುದು. ಮಂಡಕ್ಕಿ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಮ್ಮ ಕಡೆ ಇದನ್ನು ಪುರಿ ಅಂತ ಕರಿತೀವಿ, ಒಬ್ಬೊಬ್ಬರು ಮಂಡಕ್ಕಿ ಅಂತ ಕರೀತಾರೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಚುರ್ಮುರಿ ರೆಡಿ ಆಗುತ್ತೆ. ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಏನು ಮಾಡ್ತಾರೆ ಅಂದರೆ ನಿತ್ಯ ಹೇಳ್ಕೊಡ್ತಾ ಇರೋದು, ಲಡ್ಡು ಹೇಳ್ತಾ ಇರೋದು ಅವಳಿಗೆ. ಏನು ಹೇಳ್ತಿದ್ಯಾ ಅದನ್ನ ಹೇಳು ಫಸ್ಟು, ಆಮೇಲೆ ಹೇಳು. ವಾಯ್ಸ್ ಜೋರಾಗಿ. ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸುವ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇವತ್ತು ಲಡ್ಡುಗೆ ಒಂದು ಬಂಪರ್ ಹೊಡೆದಿದೆ. ಬಂಪರ್ ಲಾಟ್ರಿ ಅಲ್ವಲ್ಲ ಹರಿಯ? ಹೇಳು ಫಸ್ಟ್, ತಿಂಡಿ ಆಯ್ತಾ?
ತಿಂದ ಇಷ್ಟ ಆಯಿತಾ? ಏನು ಅಂತಂದರೆ ನನ್ನ ಹಸ್ಬೆಂಡು ಸಾಕ್ಸ್ದು ಪ್ಯಾಕೆಟ್ ಬರುತ್ತಲ್ಲ ಅದನ್ನು ತೊಗೊಂಡು ಬಂದಿದ್ರು. ಅದರಲ್ಲಿ ಒಂದು 5-6 ಜೊತೆ ಮೇಲಿತ್ತು ಅಂತ ಅಂದ್ಕೊಳ್ತೀನಿ, ಅವ್ರ ಸೈಜಿಗೆ ತೊಗೊಂಡು ಬಂದಿರೋದು. ಅದರಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ಎಲ್ಲದೂ ಸರಿ ಇದೆ. 2 ಸಾಕ್ಸ್, ಇದೊಂದು ಸ್ವಲ್ಪ ದೊಡ್ಡದಿದೆ, ಇದು ನಿತ್ಯಾಗ ಆಗ್ಬೋದು. ಆ ಕಡೆದಂತೂ ಫುಲ್ ಸಣ್ಣ ಸಾಕ್ಸು, ಲಡ್ಡು ಕರೆಕ್ಟಾಗುತ್ತೆ. ದೊಡ್ಡ ಸಾಕ್ಸ್ ಸೈಜಲ್ಲಿ ಅದೊಂದು ಹೇಗೆ ಮಿಸ್ ಆಗಿ ಬಂದಿದೆ ಅಂತ ಗೊತ್ತಿಲ್ಲ. ಪುಟಾಣಿ ಸಾಕ್ಸು ಲಡ್ಡುಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗಿ ನಾನೇ ಹಾಕ್ಕೊಂಡು ಆಟಾಡ್ತೀನಿ ಅಂತ ಅಂದ್ಕೊಂಡು ಆಟಾಡ್ತಾ ಇದ್ದಾಳೆ. ಅದು ಸ್ವಲ್ಪ ದೊಡ್ಡದಾಗಿದೆ. ಇದು ಆ್ಯಕ್ಚುಲಿ ಲಡ್ಡು ಕರೆಕ್ಟ್ ಆಗುತ್ತೆ. 2 ಹಿಡ್ಕೊಂಡು ಆಟಾಡ್ತಾ ಇದ್ದಾಳೆ. ಲಡ್ಡುಗೆ ಸಿಕ್ಕಾಪಟ್ಟೆ ಇಷ್ಟ ಸಾಕ್ಸ್ ಅಂದರೆ, ಅಲ್ವಾ ಲಡ್ಡು? ಲಡ್ಡುಗೆ ಇವತ್ತು ಬಂಪರ್. ಏನು ಸಿಕ್ತು? ಏನು ಸಿಕ್ತು ಹೇಳು? ಏನು ಸಿಕ್ತು ನಿಂಗೆ? ಸಾಕ್ಸು. ಯಾರ್ದದು? ಅಪ್ಪಂದು ನಿಂಗೆ ಸಿಕ್ತಾ? ಅಯ್ಯೋ, ಇದೇನು ಸಾಕ್ಸಿಗೆ ಬಂಪರ್ ಆಫರ್ ಅಂತ ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಬೋದು. ಆ ಲಡ್ಡುಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಹಾಗಾಗಿ ಹೇಳ್ದೆ ಅಷ್ಟೇ, ಅಲ್ವಾ ಲಡ್ಡು? ಅಂದರೆ ಅವಳಿಗೋಸ್ಕರ ತೊಗೊಂಡು ಬಂದಿದ್ರೆ ಅದು ಆ ಬಂಪರ್ ಆಫರ್ ಅಲ್ಲ, ಯಾರಿಗೋ ತೊಗೊಂಡು ಬಂದಿರೋದು. ಅಂದರೆ ನನ್ನ ಹಸ್ಬೆಂಡ್ ತೊಗೊಂಡು ಬಂದಿರೋದು ಇವಳಿಗೆ ಸಿಕ್ಕಿದೆ, ಹಾಗಾಗಿ ಲಡ್ಡುಗೆ ಆಫರ್ ಇದು. ಹಾಂ, ಅಲ್ವಾ ಬಂಗಾರಿ? ಆಗುತ್ತಾ? ಇದನ್ನ ಹಾಕ್ಕೊಂಡು ಬಿಚ್ಚಿಟ್ಟು ಇವಾಗ ಅದನ್ನ ಹಾಕ್ಕೊಂಡು ನೋಡ್ತಾ ಇದ್ದಾಳೆ. ಅದು ಆಗುತ್ತಾ? ಎಲ್ಲ 2 ಆಗುತ್ತೆ. ಹಾಗೆ ನಾಳೆ ಪೂಜೆಗೆ ಅಂತ ಹೂವೆಲ್ಲ ಎತ್ತುತ್ತಾ ಇದ್ದೆ. ಕಾಕಟ ಗಿಡನೂ ಚೆನ್ನಾಗಿದೆ. ಈಗ ಕನಕಾಂಬರ ಗಿಡನೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೂವು ಬಿಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೂವೆಲ್ಲ ಎತ್ತಿ ಸಂಜೆನೇ ಕಟ್ಟಿ ಇಟ್ಟರೆ ನಾಳೆ ಪೂಜೆಗೆ ಬೇಗ ಪೂಜೆ ಮಾಡ್ಬೋದು. ಪೂಜೆ ದಿನ ಎತ್ತಿ ಕಟ್ಟೋದಕ್ಕೆ ಹೋದರೆ ಲೇಟ್ ಆಗುತ್ತೆ, ಹಾಗಾಗಿ ಸಂಜೆನೇ ಎಲ್ಲ ರೆಡಿ ಮಾಡಿ ಬಿಟ್ಟಿರ್ತೀನಿ. ತುಳಸಿ ಆದ್ರೂ ಅಷ್ಟೇ, ಹೂವು ಆದ್ರೂ ಅಷ್ಟೇ, ಸಂಜೆನೇ ಎತ್ತಿ ಕಟ್ಟಿಟ್ಟಿರ್ತೀನಿ. ವಾರದ ದಿನಗಳಲ್ಲಿ ಎಷ್ಟೇ ಬೇಗ ಕೆಲಸ ಮಾಡಿದ್ರೂ ಕೆಲಸ ಬೇಗ ಮುಗಿಯೋದೇ ಇಲ್ಲ. ಹಾಗಾಗಿ ಸಂಜೆ ಬೇಗ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಬೇಗ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ. ನೋಡಿ ನನಗೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ. ನಾನು ಹೂವು ಎತ್ತುತ್ತಾ ಇದ್ದರೆ ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಬಂದು ಬೌಲ್ ಇಟ್ಕೊಂಡು ನಿಂತಿರೋದು. ಲಡ್ಡು ಹಾಗೇ ನಾನು ಏನೇ ಕೆಲಸ ಮಾಡಿದ್ರು ನಾನು ಬರ್ತೀನಿ ಮಮ್ಮಿ, ನಾನು ಮಾಡ್ತೀನಿ ಮಮ್ಮಿ ಅಂತ ಹೆಲ್ಪ್ ಮಾಡೋದಕ್ಕೆ ಬರೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸ್ವಲ್ಪನೂ ಬೋರ್ ಆಗೋದಿಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತಾಳೆ. ನೆನ್ನೆನೇ ಹಾರ ಎಲ್ಲ ಕಟ್ಟಿದ್ದೆ, ಹಾಗಾಗಿ ನೆಕ್ಸ್ಟ್ ಡೇ ಬೇಗ ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಗುರುವಾರ ಇತ್ತು, ಹಾಗಾಗಿ ಗುರುವಾರದ ಪೂಜೆ ಆಗಿತ್ತು. ರಾಯರು ಅಂತ ಅಂದ್ರೇ ಒಂದು ಅದ್ಭುತವಾದಂತಹ ಶಕ್ತಿ. ಅವ್ರು ನಮ್ಮ ಜೊತೆಗೆ ಮಾತಾಡ್ತಾರೆ. ಅದು ರಾಯರು ಮಕ್ಕಳಿಗೆ ಮಾತ್ರ ಗೊತ್ತು ಯಾವ ಥರ ಮಾತಾಡ್ತಾರೆ ಅಂತ. ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.